ಸ್ವಾಮಿ ಜಗದಾತ್ಮಾನಂದಜಿ ಅವರ ಬದುಕಲು ಕಲಿಯಿರಿ 2ನೇ ಅಧ್ಯಾಯ. ನಿಮ್ಮಲ್ಲಿದೆ ಅಪಾರ ಶಕ್ತಿ, ಕಣ ಕಣದಲ್ಲೂ ಶಕ್ತಿ ಸಾಗರ. ಯಾವುದೇ ವಸ್ತುವಿನ 1 ಗ್ರಾಮಿನಷ್ಟು ತುಣುಕನ್ನು ತೆಗೆದುಕೊಂಡು ಶಕ್ತಿಯಾಗಿ ಪರಿವರ್ತಿಸಿದರೆ ಆ ಶಕ್ತಿಯ ಪರಿಮಾಣ ಎಷ್ಟು ಗೊತ್ತೇ? 3,31,00,000 ಕುದುರೆಗಳು 1 ಗಂಟೆ ಒಟ್ಟಿಗೆ ಕೆಲಸ ಮಾಡುವ ಕೆಲಸಕ್ಕೆ ಸಮನಾಗುವಷ್ಟು ಅಗಾಧ. ಯಾವುದೇ ದ್ರವ್ಯರಾಶಿಯಲ್ಲಿ ಅಡಗಿರುವ ಅಗಾಧ ಶಕ್ತಿಯ ಮೊತ್ತವನ್ನು ಸೂಚಿಸುವ ಸೂತ್ರವನ್ನು ಆಲ್ಬರ್ಟ್ ಐನ್ಸ್ಟೀನ್ E=mc² ಎಂದು ಶ್ರುತಪಡಿಸಿದ್ದಾರೆ. ಇದರಲ್ಲಿ ಇಯು m ದ್ರವ್ಯರಾಶಿಯಲ್ಲಿ ಅಡಗಿದ ಶಕ್ತಿಯನ್ನೂ c ಬೆಳಕಿನ ವೇಗವನ್ನೂ ಸೂಚಿಸುತ್ತದೆ. ಆಧುನಿಕ ಯುಗದ ಮಹಾಶೋಧನೆ ಇದು. ನಿಜ, ನಮ್ಮ ಕಣ್ಣಿಗೆ ಕಾಣಿಸುವ ಇಂದ್ರಿಯ ಗೋಚರ ಜಗತ್ತನ್ನು ಕುರಿತ ಅಸಂಖ್ಯ ರಹಸ್ಯಗಳನ್ನು ವಿಜ್ಞಾನಿ ಭೇದಿಸಿದ್ದಾನೆ. ಈ ರಹಸ್ಯ ಭೇದನೆಯ ಉಪಕರಣವಾದ ಮನುಷ್ಯನ ಮನಸ್ಸು ಬುದ್ಧಿಗಳ ಸ್ವಭಾವ, ನೈಜ ಸ್ವರೂಪಗಳನ್ನು ಕುರಿತ ರಹಸ್ಯವನ್ನು ಭೇದಿಸಿದ್ದಾನೆಯೇ? ಬಿಂದುವಿನಲ್ಲಿ ಸಿಂಧು. ವಿಶ್ವದ ವಿರಾಟ್ ಸ್ವರೂಪದೊಂದಿಗೆ ಮನುಷ್ಯನನ್ನು ಹೋಲಿಸಿದಾಗ ಮನುಷ್ಯ ಒಂದು ಧೂಳಿನ ಕಣವೂ ಅಲ್ಲ. ಸಿಂಧುವಿನಲ್ಲಿ ಅವನೊಂದು ಬಿಂದು. ಆದರೆ ಈ ಬಿಂದುವಿನಲ್ಲಿನ ಸಿಂಧುವನ್ನು ವಿಜ್ಞಾನವೆಂದು ಬಯಲು ಮಾಡಿದೆ. ಮನುಷ್ಯ ಶರೀರದ ರಚನೆ, ಅಂಗಾಂಗಗಳ ಕಾರ್ಯವಿಧಾನ, ಪ್ರತಿಯೊಂದು ಜೀವಕೋಶದಲ್ಲಿನ ಸಂಕೀರ್ಣ ಚಟುವಟಿಕೆಯ ವೈಖರಿ ಇವುಗಳನ್ನೆಲ್ಲ ಕಂಡಾಗ ಪರಮಾಶ್ಚರ್ಯವೆನಿಸುತ್ತದೆ. ವಿಶ್ವದ ಅಗಾಧತೆ ಒಂದು ಅದ್ಭುತವಾದರೆ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳ ಗಹನತೆ ಇನ್ನೊಂದು ಅದ್ಭುತ. ಈ ಎರಡನ್ನೂ ವೀಕ್ಷಿಸುವ ಮಾನವನ ಮನಸ್ಸು ಪರಮಾದ್ಭುತ ಅಲ್ಲವೇ? ರಹಸ್ಯದ ಕೀಲಿಕೈ, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಎಲ್ಲಿ ಅಡಗಿಸಿ ಇಡುವುದು ಎಂದು ದೇವತೆಗಳಲ್ಲಿ ಒಮ್ಮೆ ಚರ್ಚೆ ನಡೆಯಿತು. ಮಹಾಮೇಧಾವಿಯೊಬ್ಬ ಆ ಶಕ್ತಿಯನ್ನು ಮನುಷ್ಯನ ಮನಸ್ಸಿನ ಆಳದಲ್ಲೇ ಅಡಗಿಸಿ ಇಡೋಣ, ಅದು ಅಲ್ಲಿರಬಹುದೆಂಬ ಸಂದೇಹವೇ ಅವನಲ್ಲಿ ಉದಿಸದು. ಆ ಅದ್ಭುತ ಶಕ್ತಿ ತನ್ನಲ್ಲಿ ಇರಬಹುದೆಂದು ಅವನು ಯೋಚಿಸದೆ ಹೊರ ಜಗತ್ತಿನಲ್ಲೇ ಅದನ್ನು ಹುಡುಕುತ್ತಾನೆ ಎಂದ. ಎಲ್ಲ ದೇವತೆಗಳೂ ಅವನ ಯೋಜನೆಗೆ ಸಮ್ಮತಿ ಸೂಚಿಸಿ ಮನುಷ್ಯನ ಅಂತರಾಳದಲ್ಲೇ ಆ ಅದ್ಭುತ ರಹಸ್ಯ ಶಕ್ತಿಯನ್ನು ಬಚ್ಚಿಟ್ಟರಂತೆ. ಮಾನವ ಯಾವಾಗ ಬೇಕಾದರೂ ಆ ಅಪಾರ ಶಕ್ತಿಯನ್ನು ಪಡೆಯಬಲ್ಲ. ಆದರೆ ಅಯ್ಯೋ, ತನ್ನಲ್ಲಿ ಅಪಾರ ಶಕ್ತಿ ಇದೆ ಎನ್ನುವ ಸತ್ಯದಲ್ಲಿ ಅವನಿಗೇ ನಂಬಿಕೆ ಇಲ್ಲ. ತನ್ನ ಬಗೆಗೆ ಒಂದು ಪರಿಮಿತ ಹಾಗೂ ಸಂಕುಚಿತ ಭಾವನೆಯನ್ನು ಬಲವಾಗಿ ರೂಢಿಸಿಕೊಂಡು ಅದರಿಂದ ಬಂಧಿತನಾಗಿದ್ದಾನೆ. ವಿಜ್ಞಾನದ 300 ವರ್ಷಗಳ ಅದ್ಭುತ ಪ್ರಗತಿಯ ಕತೆ ಬಾಹ್ಯ ಪ್ರಕೃತಿ ಅಥವಾ ಹೊರಜಗತ್ತಿನ ಕುರಿತಾದುದು. ಮನುಷ್ಯನ ಮನಸ್ಸಿನ ರಚನೆ, ಸ್ವರೂಪ ಮತ್ತು ಶಕ್ತಿಗಳನ್ನು ಕುರಿತ ಅನ್ವೇಷಣೆ 50 ವರ್ಷಗಳ ಈಚಿನಿಂದ ತೀವ್ರವಾಗಿ ನಡೆದಿರುವಂಥದ್ದು. ನಿರಂತರ ಹೊರಮುಖವಾಗಿ ಹರಿಯುವ ಮನಸ್ಸಿನ ಸ್ವಭಾವವೇ ಅಂತರ್ಜ್ಞಾನದಿಂದ ದೊರೆಯಬಹುದಾದ ಇತರ ಆಯಾಮಗಳನ್ನು ನೋಡದಂತೆ ತಡೆ ಮಾಡುತ್ತಿದೆ ಎಂಬುದು ವಿಜ್ಞಾನಿಗಳಲ್ಲಿ ಅನೇಕರಿಗೆ ತಿಳಿಯುತ್ತಿದೆ. ಮನುಷ್ಯರ ಸದ್ಯದ ಸಂಕಟಮಯ ಸನ್ನಿವೇಶದ ಪ್ರತಿಬಿಂಬ ಈ ಕವಿವಾಣಿ. ಕುವೆಂಪುರವರ ಶತಮಾನದ ಸಂಧ್ಯೆ ಕವನದ ಸಾಲುಗಳು. ಜನ ಕಂಡರೆ ಜನ ಹೆದರಿದೆ, ಎಲ್ಲೆಲ್ಲಿಯೂ ಸಂದೇಹ, ಶಾಂತಿಯ ಪರದೆಯ ಹಿಂಗಡೆ ಕ್ರಾಂತಿಯ ರಣಸನ್ನಾಹ, ನವನೀಚತೆ ಮಾರೀಚತೆ ದೇಶ ಪ್ರೇಮದ ನೆವದಿ, ದಂಷ್ಟ್ರಾಶ್ರಿತ ರಾಷ್ಟ್ರಂಗಳು ಅಸು ಹಿಂಡುತ್ತಿವೆ ಜವದಿ. ಹೇಳೆನದೋ ಪಶ್ಚಿಮದೆಡೆ ರಂಜಿಪ ರಕ್ತಜ್ವಾಲೆ, ಉನ್ಮಾದದ ರಣಮೋದದ ಮದ್ದಿನ ಗುಂಡಿನ ಲೀಲೆ, ಧಗಧಗಿಸಿದೆ ರಣರೋಷದ ಕೆಂಗಿಚ್ಚು. ಪಂಚಭೂತಗಳನ್ನು ಕೈಬೆರಳು ಎಣಕಿಯಲ್ಲಿ ಕುಣಿಸುವ, ನೆಲ ಜಲ ಆಗಸಗಳಲ್ಲಿ ಅದ್ಭುತ ವೇಗದಿಂದ ಪಯಣಿಸುವ ಮನುಷ್ಯ ಕುಲದ ರೋಗ ರುಜಿನಗಳು ಪಲಾಯನ ಸೂತ್ರ ಪಠಿಸುವಂತೆ ಮಾಡುವ ವಿಜ್ಞಾನಿ
ಬಾಳಿ ಬದುಕಿ ಬಳಲಿ ಬೀಳಲಿರುವ ಜನರ ಹೃದಯದಲ್ಲಿ ಬಂಧುತ್ವದ ಭಾವವೊಂದನ್ನು ಉಂಟು ಮಾಡಲಾರನೆ. ನಾವು ಬಾಹ್ಯ ವಿಕಾಸದ ಪ್ರಗತಿಯತ್ತ ಮುನ್ನಡೆಯುತ್ತಿದ್ದೇವೆ, ಆದರೆ ಆಂತರ್ಯದ ವಿಕಾಸ ಆಗುತ್ತಿದೆಯೇ? ಯಂತ್ರಶಾಸ್ತ್ರದ ಪ್ರಗತಿ, ಭೌತ ರಸಾಯನ ಖಗೋಳಾದಿ ಶಾಸ್ತ್ರಗಳ ಸಹಾಯದಿಂದ ಮಾನವನು ತನ್ನ ಸುಖ ಸೌಕರ್ಯ ಮೊದಲಾದವುಗಳನ್ನು ಸುಲಭವಾಗಿ ಹೆಚ್ಚಿಸಿದ್ದಾನೆ. ಆದರೆ ಇವುಗಳೊಡನೆಯೇ ಅವನನ್ನು ಮುಸುಕಿರುವ ನೈತಿಕ ಹಾಗೂ ಬೌದ್ಧಿಕ ಪತನಗಳನ್ನು ನಿವಾರಿಸಲು ಶಕ್ತನಾಗಿ ಇರುವನೇ? ಇಲ್ಲ. ಇದಕ್ಕೆ ಬದಲಾಗಿ ಪ್ರತಿಯೊಂದು ಜನಾಂಗದಲ್ಲಿಯೂ ಈ ವಿದ್ಯೆಗಳು ಪತನಕ್ಕೆ, ಶೀಲದ ಹ್ರಾಸಕ್ಕೆ ಕಾರಣವಾಗಿವೆ. ತನ್ನನ್ನು ಅರಿತುಕೊಳ್ಳದ ಮನುಷ್ಯನು ವಿಜ್ಞಾನದಲ್ಲಿ ಆಸ್ಥೆ ತೋರಿದ ಮಾತ್ರಕ್ಕೆ ಜೀವನದ ಮೇಲ್ಮೆಯನ್ನು ಸಾಧಿಸಿದಂತಾಯಿತೇ? ಅತಿ ದೊಡ್ಡ ಇಂಜಿನಿಯರ್, ಗಣಿತಜ್ಞ, ವೈದ್ಯ ಅಥವಾ ಆಕಾಶ ವಿಜ್ಞಾನಿಯೂ ಕೂಡ ಶೋಷಕನೂ ಮಹಾಮೂರ್ಖನೂ ಆಗಬಲ್ಲ ಎಂಬುದನ್ನು ಜನ ಗಮನಿಸುತ್ತಿಲ್ಲ ಅಥವಾ ಮರೆಯುತ್ತಾರೆ. ಕೇವಲ ವಿಚಾರ ಸಂಗ್ರಹ ಅಥವಾ ದಕ್ಷತೆ ಮನುಷ್ಯನನ್ನು ಸಜ್ಜನನನ್ನಾಗಿ ಮಾಡದು. ಜಗತ್ತಿನ ಸುಮಾರು 21 ನಾಗರಿಕತೆಗಳಲ್ಲಿ 19 ನಾಗರಿಕತೆಗಳು ಅವಸಾನ ಹೊಂದಿದುದು ಬಾಹ್ಯ ಆಕ್ರಮಣಗಳಿಂದಲ್ಲ, ಆಂತರಿಕ ನೈತಿಕ ಕುಸಿತದಿಂದ ಎಂದು ಇತಿಹಾಸಕಾರ ಅರ್ನಾಲ್ಡ್ ಟೊಯ್ನಬಿ ಹೇಳಿದ್ದಾರೆ. ಹೆರತನದ ಹೆದರಿಕೆಯು ಹೃದಯವನ್ನು ಹೊಕ್ಕಿಹುದು, ನರತನದ ಹುದುಲೊಳಗೆ ಜೀವ ಸಿಕ್ಕಿಹುದು. ಹೊರತನದ ಬಯಲೊಳಗೆ ಬುದ್ಧಿ ಬಳಲಾಡುವುದು, ಪರೆ ನಿನ್ನ ಕಿಂಕರಗೆ ಅಭಯಕರ ನೀಡವು. ನಾನು ಏನು, ಬದುಕಿನ ಗುರಿ ಏನು ಎಂಬುದನ್ನು ತಿಳಿಯುವ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತಾ ಕುವೆಂಪು ಹೀಗೆಂದಿದ್ದಾರೆ: ನೊಣಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ, ತನ್ನಾತ್ಮನ ತಾನರಿಯುವ ಸಾಧನೆಯೊಂದನು ವಲ್ಲ. ಡಾಕ್ಟರ್ ಅಲೆಕ್ಸಿಸ್ ಕರೆಲ್ ಹೇಳಿದಂತೆ, ಜೀವಿಯಲ್ಲಿರುವ ಅದ್ಭುತ ಶಕ್ತಿಶಾಲಿಯಾದ ಮನಸ್ಸನ್ನು ಶರೀರಶಾಸ್ತ್ರಜ್ಞರು ನಿರ್ಲಕ್ಷಿಸಿದ್ದಾರೆ. ವೈದ್ಯರ ಗಮನವೂ ಆ ಕಡೆಗೆ ಹರಿದಿಲ್ಲ. ಮನೋವಿಜ್ಞಾನಿ ಸಿ.ಜಿ. ಯುಂಗ್ ನಮ್ಮ ಸಾಮಾನ್ಯ ಎಚ್ಚರದ ಪ್ರಜ್ಞೆಗೆ ನಿಲುಕದೆ ದೂರವಿದ್ದು ಆಳದ ಸ್ತರಗಳಲ್ಲಿರುವ ಅತೀಂದ್ರಿಯ ಶಕ್ತಿಗಳನ್ನು ಸುಪ್ತ ಮನಸ್ಸು ಹೊಂದಿರುತ್ತದೆ. ಅನೇಕ ಶತಮಾನಗಳ ಜ್ಞಾನ ಅನುಭವಗಳನ್ನು ಅದು ವಿಶಿಷ್ಟ ರೀತಿಯಲ್ಲಿ ಹೊಂದಿದ್ದು, ತಪ್ಪುದಾರಿಯಲ್ಲಿ ನಡೆಯುವ ಮೋಹವನ್ನು ತಡೆಯಬಲ್ಲೆವಾದರೆ ಅದು ವಿಶಿಷ್ಟ ಮಾರ್ಗದರ್ಶಕನಾಗಿ ಸೇವೆ ಸಲ್ಲಿಸುತ್ತದೆ ಎನ್ನುತ್ತಾನೆ. ಸುಪ್ತ ಮನದ ಗುಪ್ತ ನಿಧಿ, ನಾನಾ ತೆರದ ವಿಘ್ನ ವಿರೋಧಗಳ ಬಳಿಕ ಹಿಪ್ನಾಸಿಸ್ ಅಥವಾ ಸುಪ್ತಿ ಆವಾಹನೆ ವಿಜ್ಞಾನಿಗಳ ಸ್ವೀಕಾರ ಗೌರವಗಳಿಗೆ ಪಾತ್ರವಾಗುತ್ತಿದೆ. ಜೆ.ಬಿ.ಎಸ್. ಹಾಲ್ಡೇನ್ ಮಾನಸಿಕ ಶಕ್ತಿಗಳ ಪ್ರಭಾವವನ್ನು ನಿಯಂತ್ರಿಸುವ ಸಾಮಾನ್ಯ ನಿಯಮಗಳನ್ನು ಸರ್ವಜನಗ್ರಾಹಿಯಾಗುವ ಮಟ್ಟಕ್ಕೆ ತಂದಾಗ ಅವು ಜಗತ್ತಿನ ಮುಖವನ್ನು ಸಂಪೂರ್ಣ ಬದಲಿಸಬಲ್ಲವು ಎನ್ನುತ್ತಾನೆ. ಅಭೌತಿಕ ಅಥವಾ ಅತೀಂದ್ರಿಯ ಘಟನೆಗಳ ಮೂಲವನ್ನು ವಿಜ್ಞಾನವು ಎಂದು ಸಂಶೋಧಿಸುವುದೋ ಆಗ ಒಂದೇ ದಶಕದಲ್ಲಿ ಅದು ಹಿಂದಿನ ಶತಮಾನಗಳಲ್ಲೆಲ್ಲ ಸಾಧಿಸುವುದಕ್ಕಿಂತ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತದೆ ಎಂದಿದ್ದಾರೆ ನಿಕೋಲಾಯ್ ಟೆಸ್ಲಾ. ಅತೀಂದ್ರಿಯ ಜ್ಞಾನದ ಹಿನ್ನೆಲೆಯಲ್ಲಿರುವ ಶಕ್ತಿಯ ಅನ್ವೇಷಣೆ ಅಣುಶಕ್ತಿಯ ಅನ್ವೇಷಣೆಗೆ ಸಮನಾದುದು ಎಂದು ರಷ್ಯಾ ವಿಜ್ಞಾನಿಯೊಬ್ಬರ ಅನಿಸಿಕೆ. ನಮ್ಮ ಮನಸ್ಸಿನಲ್ಲಿ ಅತೀಂದ್ರಿಯ ಶಕ್ತಿಗಳು ಇವೆ. ಅವುಗಳ ಸೂಕ್ಷ್ಮ ಪರಿಚಯ ಇಂತಿದೆ. 1. ದೂರ ಮನಸ್ಪರ್ಶ, ಭಾವಪ್ರೇಷಣೆಯ ಮೂಲಕ ದೂರದಲ್ಲಿರುವ ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನೊಂದಿಗೆ ಸಂಪರ್ಕಿಸುವ ಶಕ್ತಿ. 2. ದೇಹಾತೀತ ಅನುಭವ, ದೇಹದಿಂದ ಹೊರಕ್ಕೆ ಸೂಕ್ಷ್ಮ ಶರೀರದಲ್ಲಿ ತೇಲಿ ಹೋಗಿ ನೂರಾರು ಮೈಲಿ ದೂರದಲ್ಲಿ ನಡೆದ ಘಟನೆಗಳನ್ನು ಕಂಡು ವಿವರಿಸುವ ಶಕ್ತಿ. 3. ವಿಶಿಷ್ಟ ಅತೀಂದ್ರಿಯ ದೃಷ್ಟಿ, ಮನುಷ್ಯ ಶರೀರದಲ್ಲಿರುವ ಎಕ್ಸ್ರೇ ಕಂಡುಹಿಡಿಯಲಾಗದ ರೋಗವನ್ನು ಗುರುತಿಸುವ ಶಕ್ತಿ, ಶರೀರದಿಂದ ಹೊರಹೊಮ್ಮುವ ಪ್ರಭಾವಲಯದ ವರ್ಣಗಳನ್ನು ಕಂಡು ಅರ್ಥೈಸುವ ಶಕ್ತಿ. 4. ವಿಶಿಷ್ಟ ಸ್ಪರ್ಶ, ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಅವನು ಉಪಯೋಗಿಸಿದ್ದ ವಸ್ತುವನ್ನು ಸ್ಪರ್ಶಿಸಿಯೇ ಅವನು ಎಂಥವನೆಂದು
ರೂಪ ಗುಣಗಳನ್ನು ವರ್ಣಿಸುವ ಶಕ್ತಿ. 5. ಪ್ರತಿಗಮನ ಏಜ್ ರಿಗ್ರೆಷನ್. ಸುಪ್ತ ಸ್ಥಿತಿಯಲ್ಲಿ ತನ್ನ ಶೈಶವ ಬಾಲ್ಯದ ಅಷ್ಟೇಕೆ ಹಿಂದಿನ ಜನ್ಮಗಳ ಅನುಭವಗಳ ಸ್ಮೃತಿಗಳನ್ನು ಎಚ್ಚರಗೊಳಿಸಿ ತಿಳಿದು ಹೇಳುವುದು. 6. ಭಾವನಾ ಪ್ರಸಾರದಿಂದ ರೋಗ ಗುಣಪಡಿಸುವ ಶಕ್ತಿ. 7. ಮಾನಸಿಕ ಶಕ್ತಿಯಿಂದ ಹೊರಗಣ ವಸ್ತುವನ್ನು ಚಲಿಸುವಂತೆ ಮಾಡುವ ಶಕ್ತಿ. 8. ದೇಹದಲ್ಲಿ ನಡೆಯುವ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ ಶಕ್ತಿ. ಹೃತ್ಕ್ರಿಯೆ ನಿಲ್ಲಿಸುವುದು, ನಾಡಿ ಬಡಿತವನ್ನು ಹೆಚ್ಚು ಕಡಿಮೆ ಮಾಡುವುದು ಇತ್ಯಾದಿ. 9. ಮಾನಸಿಕ ಕ್ರಿಯೆಯಿಂದ ಛಾಯಾಗ್ರಹಣದ ಫಲಕದ ಮೇಲೆ ಕಲ್ಪಿತ ಬಿಂಬವನ್ನು ಮೂಡಿಸುವ ಶಕ್ತಿ. ಇವುಗಳಲ್ಲಿ ಯೋಗಾಭ್ಯಾಸದಿಂದ ಸಾಧ್ಯವೆಂದು ಹೇಳಲಾದ ಸಿದ್ಧಿಗಳನ್ನು ಪ್ರಸ್ತಾಪಿಸಿಲ್ಲ. ಈ ದಿವ್ಯ ಶಕ್ತಿಗಳ ಹಿಂದೆ ಏನಿದೆ? ಪರಂಜ್ಯೋತಿಯೇ ಇದೆ. ವಿದೇಹ ರಾಜ ಜನಕ ಮತ್ತು ಯಾಜ್ಞವಲ್ಕ್ಯರ ನಡುವಣ ಸಂವಾದ ಮಾರ್ಮಿಕವಾಗಿದೆ. ಮನುಷ್ಯರಿಗೆ ಬೆಳಕು ಯಾವುದು? ಸೂರ್ಯನೇ ಬೆಳಕು. ಸೂರ್ಯನು ಅಸ್ತಮಿಸಿದಾಗ ಯಾವುದು ಬೆಳಕು? ಚಂದ್ರನೇ ಬೆಳಕು. ಸೂರ್ಯಚಂದ್ರರು ಅಸ್ತಮಿಸಿದಾಗ ಅಗ್ನಿಯೇ ಬೆಳಕು. ಸೂರ್ಯಚಂದ್ರರು ಅಸ್ತಮಿಸಿ ಅಗ್ನಿಯೂ ಆರಿದಾಗ ಶಬ್ದವೇ ಬೆಳಕು. ಇಲ್ಲಿಯವರೆಗೆ ಸಾಮಾನ್ಯ ವ್ಯವಹಾರದ ಅನುಭವದಲ್ಲಿ ಉತ್ತರಗಳು ಸರಿ ಎಂದು ತಿಳಿಯಬಹುದು. ನಾವು ಜಾಗೃತಾವಸ್ಥೆಯಲ್ಲಿ ಇಲ್ಲದಿದ್ದಾಗ ಯಾವುದು ಬೆಳಕು? ನಿದ್ರಿಸುತ್ತಿರುವ ವ್ಯಕ್ತಿ ಹೊರ ಜಗತ್ತಿನ ಎಲ್ಲ ಬೆಳಕುಗಳಿಗೂ ಅತೀತನಾಗಿದ್ದಾನೆ. ಆದರೂ ಆತನು ಗಣಿತದ ಸಮಸ್ಯೆಗಳನ್ನೋ ವಿಜ್ಞಾನದ ಒಂದು ಒಗಟನ್ನೋ ಬಿಡಿಸುತ್ತಾನೆ. ಆ ಸೂಕ್ಷ್ಮ ಮಾನಸಿಕ ಕ್ರಿಯೆಗೆ ಸಹಾಯಕವಾದ ಬೆಳಕು ಯಾವುದು? ವಿಚಾರ ಮಾಡಿ ನೋಡಿದಾಗ ಅನುಭವರಹಿತ ಜ್ಞಾನಾಭಾವದ ಅವಸ್ಥೆ ಅದಲ್ಲ. ನಾನು ಸುಖವಾಗಿ ನಿದ್ದೆ ಹೋದೆ, ನನಗೆ ಏನೂ ಗೊತ್ತಾಗಲಿಲ್ಲ ಎನ್ನುವ ಮಾತಿನಲ್ಲಿ ಸುಖದ ಅನುಭವವು ಏನೂ ಗೊತ್ತಾಗಲಿಲ್ಲ ಎನ್ನುವುದರ ಅರಿವು ಅಡಗಿದೆಯಲ್ಲವೇ? ಸುಪ್ತ ನಿದ್ರೆಗೆ ಒಳಗಾದವರಲ್ಲಿ ತಮ್ಮ ಹಿಂದಿನ ಜನ್ಮದ ಘಟನೆಗಳ ವಿವರಗಳನ್ನು ಕೆಲವರು ತಿಳಿಸಿದುದಲ್ಲದೆ ಕಂಡು ಕೇಳರಿಯದ ಭಾಷೆಯಲ್ಲಿ ಮಾತನಾಡಿ ಮನಃಶಾಸ್ತ್ರಜ್ಞರನ್ನು ಚಕಿತಗೊಳಿಸಿದ ಉದಾಹರಣೆಗಳಿವೆ. ಮನಸ್ಸಿನ ಸೂಕ್ಷ್ಮಾತಿ ಸೂಕ್ಷ್ಮ ಸ್ತರಗಳಲ್ಲಿ ಸಂಗ್ರಹವಾಗಿರುವ ಬೇರೆ ಬೇರೆ ದೇಹೇಂದ್ರಿಯಗಳಿಂದ ಪಡೆದ ಅನುಭವಗಳ ಸಂಸ್ಕಾರವನ್ನು ಬೆಳಗುವ ಆ ಬೆಳಕು ಯಾವುದು? ಅದೇ ಸತ್ಯದ ಸಚ್ಚಿದಾನಂದದ ಬೆಳಕು. ಶರೀರ ಇಂದ್ರಿಯಗಳಿಂದ ಬೇರಾಗಿದ್ದರೂ ಅವುಗಳನ್ನು ಬೆಳಗಿಸುತ್ತಾ ತಾನು ಮಾತ್ರ ಯಾರಿಂದಲೂ ಬೆಳಗದ ಆತ್ಮದ ಬೆಳಕು ಅದೇ. ಆ ಬೆಳಕು ಇರುವುದರಿಂದಲೇ ನಮಗೆ ಸೂರ್ಯನನ್ನು ನೋಡಲು ಸಾಧ್ಯವಾಯಿತು. ಆದುದರಿಂದ ಜಗತ್ತನ್ನು ಬೆಳಗುವ ಬೆಳಕಾದ ಸೂರ್ಯನನ್ನು ಬೆಳಗುವ ಅರಿವಿನ ಬೆಳಕು ಆತ್ಮದ ಬೆಳಕೆ. ಶಕ್ತಿಯ ಸೆಲೆ, ಮುಕ್ತಿಯ ನೆಲೆ. ವ್ಯಕ್ತಿ, ಸಮಾಜ ಅಷ್ಟೇಕೆ ಇಡೀ ಜಗತ್ತನ್ನೇ ಉನ್ನತ ಸ್ಥಿತಿಗೆ ಒಯ್ಯುವ ಶಕ್ತಿ ಈ ಪರಮಶ್ರೇಷ್ಠ ಸತ್ಯವಾದ ಆತ್ಮನನ್ನು ನಾವು ನಂಬಬೇಕು. ಆ ನಂಬಿಕೆಯಿಂದ ನಮ್ಮಲ್ಲಿ ಶಕ್ತಿ ಉದಿಸುವುದು. ನೀವು ಏನನ್ನು ಯೋಚಿಸುವಿರೋ ಅದೇ ಆಗುವಿರಿ. ನೀವು ದುರ್ಬಲರೆಂದೇ ಯೋಚಿಸುತ್ತಿದ್ದರೆ ದುರ್ಬಲರೇ ಆಗುತ್ತೀರಿ. ನನ್ನಲ್ಲಿ ಸರ್ವಶಕ್ತಿ ಇದೆ, ಅಗಾಧ ಜ್ಞಾನವಿದೆ, ಅದನ್ನು ನಾನು ಇನ್ನೂ ವ್ಯಕ್ತಗೊಳಿಸದಿದ್ದರೂ ಅದರ ಇರುವಿಕೆಗೆ ಬಾಧಕವಿಲ್ಲ. ಸರ್ವಜ್ಞಾನವೂ ಶಕ್ತಿಯೂ ಪವಿತ್ರತೆಯೂ ಸ್ವಾತಂತ್ರ್ಯವೂ ನನ್ನಲ್ಲಿದ್ದರೂ ನಾನೇಕೆ ಇದನ್ನು ವ್ಯಕ್ತಗೊಳಿಸುತ್ತಿಲ್ಲ? ಏಕೆಂದರೆ ಈ ಸತ್ಯ ಸಂಗತಿಯಲ್ಲಿ ನನಗೆ ನಂಬಿಕೆ ಅಥವಾ ಶ್ರದ್ಧೆ ಇಲ್ಲ. ಪೂರ್ಣ ಜಗತ್ತನ್ನೇ ಕ್ರಾಂತಿ ಮಾಡಿ ಬದಲಿಸಬಲ್ಲ, ವಿಜ್ಞಾನ ಮತ್ತು ಧರ್ಮಗಳೊಳಗೆ ಸಾಮರಸ್ಯ ತರಬಲ್ಲ ಈ ಅದ್ಭುತ ಭಾವನೆ ವೇದಾಂತದ ಕೊಡುಗೆ. ಸರ್ವತ್ರ ಸರ್ವರಿಗೂ ಉಪಯೋಗವಾಗುವ ಭಾವನೆ ಇದು ಎನ್ನುತ್ತಾ ಸ್ವಾಮಿ ವಿವೇಕಾನಂದರು ನಮ್ಮಲ್ಲಿರುವ ಅಪಾರ ಶಕ್ತಿಯನ್ನು ಬೆಟ್ಟು ಮಾಡಿ ತೋರಿಸುತ್ತಿದ್ದಾರೆ. ನಮ್ಮ ಸಾಮಾನ್ಯ ಅರಿವಿಗೆ ಬಾರದ ಆದರೆ ನಮ್ಮಲ್ಲಿ ಆಗಲೇ ಇರುವ ಶಕ್ತಿಯ ನೆಲೆಯನ್ನು ತಿಳಿದಾಗ ನಮ್ಮ ಪರಿಮಿತಿಗಳಿಂದ ರಾಗದ್ವೇಷಗಳಿಂದ ಪಾರಾಗುತ್ತೇವೆ. ನಮ್ಮ ನಡೆನುಡಿ ಆಚಾರ ವ್ಯವಹಾರಗಳಲ್ಲಿ ಆಗ
ಆಶ್ಚರ್ಯಕರ ಬದಲಾವಣೆ ಪ್ರಾರಂಭವಾಗುತ್ತದೆ. ಬೇಂದ್ರೆ ಹೇಳುವಂತೆ, ನಿನ್ನೊಳಗೆ ನೀ ಹೊಕ್ಕು, ನಿನ್ನನ್ನೇ ನೀ ಕಂಡು ನೀನೆ ನೀನಾಗು ಗೆಳೆಯ. ವಿಚಾರ, ಯುಕ್ತಿ, ಅನುಭವಗಳಿಂದ ನಮ್ಮ ನೈಜ ಸ್ವರೂಪವನ್ನು ತಿಳಿಯಲು ಯತ್ನಿಸಿದಾಗ ನಾವು ನಮ್ಮೊಳಗೆ ಮುಳುಗುತ್ತೇವೆ. ಆಳದಲ್ಲಿ ಅಡಗಿರುವ ಗಭೀರ ಜ್ಯೋತಿಯನ್ನು ದರ್ಶಿಸಿ ಇದು ಕಲ್ಪನೆಯಲ್ಲ, ಪರಮಶ್ರೇಷ್ಠ ಸತ್ಯ ಎಂಬುದನ್ನು ಮನಗಾಣುತ್ತೇವೆ. ಕುರಿಗಳ ಜೊತೆ ಬೆಳೆದ ಹುಲಿ ಮರಿ ತಾನು ಕುರಿಯೆಂದೇ ತಿಳಿದಿತ್ತು. ಇದನ್ನು ಕಂಡ ಇನ್ನೊಂದು ಹುಲಿ ಆಶ್ಚರ್ಯಪಟ್ಟು ಅದನ್ನು ಹಿಡಿದು ತಂದು ನೀರಿನಲ್ಲಿ ತನ್ನ ಹಾಗೂ ಕುರಿ ಹುಲಿಯ ಪ್ರತಿಬಿಂಬಗಳನ್ನು ತೋರಿಸಿ ಅದೂ ಹುಲಿ ಎಂಬುದನ್ನು ಮನಗಾಣಿಸಿತು. ಕ್ರಮೇಣ ಸಂಶಯವನ್ನು ದೂರ ಮಾಡಿಕೊಂಡ ಅದು ಹುಲಿಯಂತೆ ಓಡಾಡತೊಡಗಿತು. ನಿಜವಾದ ಹುಲಿಯನ್ನು ಕುರಿಯಾಗಿಸಿದ್ದು ನಿಜ ಸ್ವರೂಪದ ಬಗೆಗಿನ ಅಜ್ಞಾನ. ತನ್ನ ಸ್ವರೂಪ ದರ್ಶನವಾದೊಡನೆ ಸಹಜವಾಗಿ ಹುಲಿಯಂತೆ ವರ್ತಿಸಿತು. ಪ್ರತಿಯೊಬ್ಬನಲ್ಲಿ ಅಡಗಿರುವ ಶಕ್ತಿಯ ಅರಿವಿನಿಂದ ಆತ್ಮವಿಶ್ವಾಸ ವೃದ್ಧಿಸುತ್ತದೆ. ನೆರಳು, ಬೆಳಕು, ನಾನು, ನೀನು, ಅವನು, ಅವಳು, ಅದು ಎಂಬ ಭಾವನೆಗಳು ಸುಮಾರು 2 ವರ್ಷಗಳಾಗುವಾಗ ಮಗುವಿನಲ್ಲಿ ಉದಿಸುತ್ತದೆ. ಈ ನಾನುವಿಗೆ ನಾನಾ ತೆರನಾದ ಪ್ರತ್ಯಯಗಳು, ಉಪಾಧಿಗಳು ಸೇರಿಕೊಂಡು ಸಾವಕಾಶವಾಗಿ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಆದರೆ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಅಗೋಚರ. ನಮ್ಮ ಯೋಚನೆಗಳು, ಭಾವನೆಗಳು, ಕಲ್ಪನೆಗಳು, ಸ್ಮೃತಿಗಳು, ಹಗಲುಗನಸುಗಳು, ಆಸೆ, ಆಸಕ್ತಿ, ಅನಿಸಿಕೆಗಳು ಅಗೋಚರವಾಗಿವೆ. ನಮ್ಮ ರಹಸ್ಯಗಳು, ಯೋಜನೆಗಳು, ಅಭೀಪ್ಸೆ, ಆಕಾಂಕ್ಷೆಗಳು, ತರ್ಕ ವಿತರ್ಕಗಳು, ಶ್ರದ್ಧೆ, ಸಂಶಯಗಳು, ಹಸಿವೆ, ಹಂಬಲಗಳು, ರಾಗದ್ವೇಷಗಳು, ಬೇಕು ಬೇಡಗಳು ಇವೆಲ್ಲ ಅಗೋಚರವೇ. ಆದರೂ ಇವು ನಮ್ಮ ವ್ಯಕ್ತಿತ್ವದ ಮೂಲ ದ್ರವ್ಯಗಳು. ಗೋಚರಿಸುವ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಎಂದರೆ ಸುಪ್ತ ಮನದ ಆಳದಲ್ಲಿ ಅಡಗಿವೆ. ಈ ನಾನು ಮತ್ತು ಅದನ್ನು ಸುತ್ತುವರಿದ ಯೋಚನೆ, ಭಾವನೆ ಮತ್ತು ಸಂಸ್ಕಾರಗಳು. ಸ್ವ ವ್ಯಕ್ತಿತ್ವ ಚಿತ್ರ. ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ದೈಹಿಕ ಅಂಕುಡೊಂಕುಗಳು ಸರಿಯಾಗುತ್ತಿರುವಾಗ ತನ್ನ ರೋಗಿಗಳಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಉತ್ಸಾಹಗಳು ಗರಿಗೆದರುವುದನ್ನು ಕಂಡಿದ್ದರು. ಆದರೆ ಕೆಲವರಲ್ಲಿ ಚಿಕಿತ್ಸೆ ಯಶಸ್ವಿಯಾಗಿ ಸೌಂದರ್ಯ ವೃದ್ಧಿಯಾದರೂ ಆತ್ಮವಿಶ್ವಾಸಹೀನತೆ, ಸೋಲಿನ ಮನೋಭಾವಗಳಲ್ಲಿ ಬದಲಾವಣೆ ಕಂಡುಬರಲಿಲ್ಲ. ಮನಸ್ಸಿನ ಆಳದಲ್ಲಿ ಬೇರೂರಿದ ತಮ್ಮ ವ್ಯಕ್ತಿತ್ವದ ಬಗೆಗಿನ ಅವರ ಕಲ್ಪನೆಗಳು ಬದಲಾಗಬೇಕಿತ್ತು. ಹಾಗೆ ಬದಲಾದವರಲ್ಲಿ ಅಪೂರ್ವ ಪರಿವರ್ತನೆ ಆದುದನ್ನು ಕಂಡ ಡಾಕ್ಟರ್ ಮಾಲ್ಟ್ಸ್ ಸ್ವ ವ್ಯಕ್ತಿತ್ವ ಚಿತ್ರ, ಸೆಲ್ಫ್ ಇಮೇಜ್ ಎಂಬ ಸಿದ್ಧಾಂತವನ್ನು ರೂಪಿಸಿದರು. ತಮ್ಮ ಅನುಭವಗಳನ್ನು ನಿರೂಪಿಸಿ ಒಂದು ಗ್ರಂಥವನ್ನೇ ಬರೆದರು. ನಮ್ಮ ನಡತೆ, ಕಾರ್ಯವಿಧಾನ, ಭಾವನೆ, ವರ್ತನೆಯ ಕ್ರಮಗಳು, ಸಾಮರ್ಥ್ಯ, ವೈಶಿಷ್ಟ್ಯಗಳೂ ಕೂಡ ನಮ್ಮ ಬಗೆಗೆ ನಾವೇ ಮಾಡಿಕೊಂಡ ಮಾನಸಿಕ ನೀಲಿ ನಕಾಶೆ ಅಥವಾ ಸ್ವ ವ್ಯಕ್ತಿತ್ವ ಚಿತ್ರಕ್ಕೆ ಅನುಗುಣವಾಗಿಯೇ ಇರುತ್ತದೆ. ನಮ್ಮನ್ನು ನಾವು ಎಂಥ ವ್ಯಕ್ತಿ ಎಂದು ಮನಸ್ಸಿನ ಆಳದಲ್ಲಿ ಚಿತ್ರಿಸಿಕೊಂಡಿರುತ್ತೇವೋ ಅದಕ್ಕೆ ಅನುಗುಣವಾಗಿಯೇ ನಾವು ವರ್ತಿಸುತ್ತೇವೆ. ಉದ್ಧಾರದ ಹೆದ್ದಾರಿ. ವಿದ್ಯಾರ್ಥಿಗಳಲ್ಲಿ ಬಹಳ ಮಂದಿ ಬೇರೆಯವರೊಂದಿಗೆ ಹೋಲಿಸಿಕೊಂಡು ತಾವು ಅಪ್ರಯೋಜಕ ವ್ಯಕ್ತಿಗಳು, ಕಲಿಕೆಯಲ್ಲಿ ತಮಗೆ ಅಂಥ ಬುದ್ಧಿ ಇಲ್ಲ ಎಂದು ತಿಳಿದುಕೊಂಡು ತಪ್ಪಾದ ಸ್ವ ವ್ಯಕ್ತಿತ್ವ ಚಿತ್ರವನ್ನು ನಿರ್ಮಿಸಿಕೊಳ್ಳುತ್ತಾರೆ. ಒಮ್ಮೆ ಸ್ವ ವ್ಯಕ್ತಿತ್ವ ಚಿತ್ರದಲ್ಲಿ ನಿಷೇಧಾತ್ಮಕ ಭಾವನೆಗಳು ಸೇರಿಕೊಂಡವು ಎಂದರೆ ಎಷ್ಟು ಪ್ರಯತ್ನಪಟ್ಟರೂ ಯಶಸ್ಸು ದೊರಕುವುದಿಲ್ಲ. ತಾಳ್ಮೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಿಡಿಸಲು ಹೇಳಿ ಜಯ ಪಡೆದಾಗ ಪ್ರೋತ್ಸಾಹದ ಮಾತುಗಳನ್ನಾಡಿ ಕ್ರಮೇಣ ಆತ್ಮವಿಶ್ವಾಸ ಮೂಡುವಂತೆ ಮಾಡಿದಾಗ ಅವರು ಹೊಸ ವ್ಯಕ್ತಿಗಳಾಗುತ್ತಾರೆ. ಅನುಭವಗಳಿಂದ ಸ್ಥಿರೀಕೃತವಾಗುವ ಸ್ವ ವ್ಯಕ್ತಿತ್ವ ಚಿತ್ರವನ್ನು ಇನ್ನಿತರ ರಚನಾತ್ಮಕ ಅನುಭವಗಳಿಂದ ಸರಿಪಡಿಸಲು ಸಾಧ್ಯ. ನಮ್ಮ ಆಸೆ ಆಕಾಂಕ್ಷೆಗಳು, ರಾಗದ್ವೇಷಗಳು, ನಡೆನುಡಿಗಳು ಆ ಚಿತ್ರವನ್ನು ಹೊಂದಿಕೊಂಡಿದ್ದು ಬದುಕಿನ ವಿವಿಧ ಗುರಿಗಳ ನಿರ್ಧಾರವೂ ಆ ಚಿತ್ರವನ್ನು ಆಧರಿಸಿ ನಡೆಯುತ್ತದೆ. ನಾನುವಿನ ಬಗೆಗಿನ ಈ ರೂಢಮೂಲ ಭಾವನೆ ಅಥವಾ ಕಲ್ಪನೆಗೆ ತಾದಾತ್ಮ್ಯ ಸಂಬಂಧ, ಐಡೆಂಟಿಫಿಕೇಷನ್ ಓರಿಯೆಂಟೇಷನ್
ಎನ್ನಬಹುದು. ಶೋಷಣೆಯ ಇತಿಮಿತಿ. ದಬ್ಬಾಳಿಕೆ ಮತ್ತು ದಾಸ್ಯಕ್ಕೆ ಒಳಗಾದ ಜನಾಂಗಗಳಲ್ಲಿ ಆಳುವವರು ನೀಡುವ ದುರ್ಭಾವನೆಗಳು ಶೋಷಿತರ ಮನಸ್ಸಿನ ಆಳದಲ್ಲಿ ಉಳಿದು ಬಿಡುತ್ತವೆ ಎಂದು ಮನೋವಿಜ್ಞಾನಿಗಳೂ ಸಮಾಜಶಾಸ್ತ್ರಜ್ಞರೂ ಹೇಳುತ್ತಾರೆ. ದುಷ್ಟ, ನೀಚ, ಅಯೋಗ್ಯ, ಕೆಲಸಕ್ಕೆ ಬಾರದವ ಎಂಬಂತಹ ಈ ಭಾವನೆಗಳು ದೃಢವಾಗಿ ತನ್ನಲ್ಲಿಯೇ ಅಜ್ಞಾತವಾಗಿ ಅಪನಂಬಿಕೆ ಬೆಳೆದು ತನ್ನನ್ನು ತಾನು ದ್ವೇಷಿಸಿಕೊಳ್ಳುವ ಪ್ರವೃತ್ತಿಯನ್ನು ಉಂಟುಮಾಡುತ್ತವೆ. ಕೀಳರಿಮೆಯ ವ್ಯಕ್ತಿತ್ವ ಚಿತ್ರದಿಂದ ಉದ್ಭವಿಸುವ ದ್ವೇಷ ಸಿದ್ಧಾಂತ ಸ್ವನಾಶದ ಬೀಜವನ್ನು ಒಳಗೊಂಡಿದೆ. ಅದು ಬಸವಣ್ಣನವರು ಹೇಳಿದಂತೆ ಮೊದಲು ತನ್ನನ್ನು ಸುಟ್ಟು ಮತ್ತೆ ನೆರೆಹೊರೆಯವರನ್ನು ಸುಡಬಲ್ಲದು. ಕೆಳವರ್ಗದವರಲ್ಲಿ ಆತ್ಮವಿಶ್ವಾಸದ ಭಾವನೆಯನ್ನು ಬಿತ್ತುವ ಜವಾಬ್ದಾರಿಯನ್ನು ಮೇಲ್ವರ್ಗದವರು ಹೊರಬೇಕು. ಕೀಳರಿಮೆಯನ್ನು ಕಿತ್ತೆಸೆಯುವುದು ಖಂಡಿತ ಸಾಧ್ಯ. ನಮ್ಮಲ್ಲಿ ಸುಪ್ತವಾಗಿರುವ ಅಪಾರ ಶಕ್ತಿಯಲ್ಲಿ ಅಚಲ ವಿಶ್ವಾಸವಿಡುವುದು ಅತ್ಯಂತ ಅವಶ್ಯಕ ಮಾತ್ರವಲ್ಲ, ಮೊದಲ ಕರ್ತವ್ಯ. ದೃಢ ವಿಶ್ವಾಸದ ಬಲದಿಂದಲೇ ಆ ಶಕ್ತಿಯನ್ನು ಎಚ್ಚರಿಸಬೇಕು. ತನಗೆ ಕೊಡಲ್ಪಟ್ಟ ಅವಕಾಶವನ್ನು ವ್ಯರ್ಥವಾಗದಂತೆ ಸರಿಯಾಗಿ ಉಪಯೋಗಿಸಿಕೊಂಡೇ ಮೇಲೇರಬೇಕು ಎಂಬ ದೃಷ್ಟಿಕೋನಕ್ಕೂ ಈ ವಿಶ್ವಾಸವೇ ತಳಹದಿ. ದ್ವೇಷದ ದಳ್ಳುರಿ. ದ್ವೇಷವೂ ವ್ಯಕ್ತಿತ್ವ ಚಿತ್ರಕ್ಕೆ ಪುಷ್ಟಿ ಕೊಡುತ್ತದೆ ಎನ್ನುವ ಸ್ವದೋಷ ಸಮರ್ಥನೆಯ ವಾದವೂ ಇತ್ತೀಚೆಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಿಂದುಳಿದವರಲ್ಲಿ ಅವರ ಕ್ರಾಂತಿಕಾರಿ ಮುಖಂಡರಿಂದ ಪ್ರಚಾರವಾಗುತ್ತಿರುವುದು ಒಂದು ದುರಂತ. ನೀಗ್ರೋ ಲೇಖಕನೊಬ್ಬ ಬಿಳಿಯರ ಸಭೆಯಲ್ಲಿ, ನಿಮ್ಮ ದೊಡ್ಡ ಲೇಖಕರಾದ ಪೌಂಡ್ ಮತ್ತು ಎಲಿಯಟ್ಟರನ್ನು ನಾನು ಇಷ್ಟಪಟ್ಟರೆ ನನ್ನನ್ನೇ ನಾನು ಅವಮಾನಪಡಿಸಿಕೊಂಡಂತೆ ಆಗುತ್ತದೆ, ಏಕೆಂದರೆ ಅವರ ಸಾಹಿತ್ಯದ ಹಿಂದೆ ಜನಾಂಗ ಭೇದದ ಸೂಕ್ಷ್ಮ ದೃಷ್ಟಿಕೋನವಿದೆ. ಆದ್ದರಿಂದ ಈ ಇಡೀ ಸಾಹಿತ್ಯ ಪರಂಪರೆಯನ್ನು ನಾನು ತಿರಸ್ಕರಿಸುತ್ತೇನೆ ಎಂದನಂತೆ. ಅವಮಾನ, ಹತಾಶೆ ಮತ್ತು ದ್ವೇಷ ಇವುಗಳಿಂದ ಉದ್ಭವಿಸಿದ ಆಪಾದನೆಯೇ ಇಲ್ಲಿ ವಿಮರ್ಶೆಯ ಹೆಸರಿನಲ್ಲಿ ಹೊರಹೊಮ್ಮಿದೆ ಎಂಬುದನ್ನು ತಿಳಿಯಲು ಮನೋವಿಜ್ಞಾನಿ ಬೇಕಿಲ್ಲ, ಸಾಮಾನ್ಯನೂ ತಿಳಿಯಬಲ್ಲ. ಇಂತಹ ದ್ವೇಷ ಅಹಂನ ಅಸ್ತಿತ್ವಕ್ಕೆ ಬೇಕಾದುದೇ ಎಂದು ವಾದಿಸಬಹುದಾದರೂ ಅದು ಆರೋಗ್ಯಕರ ಭಾವನೆ ಎನ್ನಲಾದೀತೆ. ಅದು ಮಾನಸಿಕ ವೈಪರೀತ್ಯವಲ್ಲವೇ ಒಲವಿನ ಮಾರ್ದನಿ. ತಪ್ಪು ಮಾಡಿದಾಗ ತಪ್ಪನ್ನು ತೋರಿಸಿ ಪ್ರೀತಿಯಿಂದ ತಿದ್ದಿ ವ್ಯಕ್ತಿಯ ಆತ್ಮವಿಶ್ವಾಸ ಆತ್ಮಾಭಿಮಾನಕ್ಕೆ ಕುಂದಾಗದಂತೆ ನೋಡಿಕೊಂಡು ಅವನನ್ನು ಸರಿದಾರಿಗೆ ತರುವ ತಾಳ್ಮೆಯಿಂದ ಲಭ್ಯವಾಗುವ ಕಲೆ ನಮ್ಮಲ್ಲಿ ಎಷ್ಟು ಮಂದಿಗೆ ತಿಳಿದಿದೆ, ಸಿದ್ಧಿಸಿದೆ? ಗುಲಾಮಗಿರಿಯಲ್ಲಿ ಬಾಳಿದ ಜನಾಂಗದಲ್ಲಿ ಕಂಡುಬರುವ ಒಂದು ಚಟ ಇದು. ತಮಗಿಂತ ಮೇಲಿರುವವರ ಎದುರಲ್ಲಿ ದೈನ್ಯ ಪ್ರದರ್ಶನ, ತಮಗಿಂತ ಸ್ವಲ್ಪ ಕೆಳಗಿನ ಸ್ಥಾನದಲ್ಲಿ ಇರುವವರ ಮೇಲೆ ದರ್ಪ ಪ್ರದರ್ಶನ. ಪರಸ್ಪರ ವಿಚಾರ ವಿನಿಮಯ, ಸಹಕಾರ ಮತ್ತು ಜವಾಬ್ದಾರಿಯಿಂದ ಒಂದು ಉಪಯುಕ್ತ ಕೆಲಸವನ್ನು ಎಲ್ಲರೂ ಸೇರಿ ನಿರ್ವಹಿಸುವಲ್ಲಿ ಈ ಭಾವನೆ ಎಂತಹ ತಡೆಯನ್ನು ತಂದೀತು ಎಂಬುದನ್ನು ನಮ್ಮಲ್ಲಿ ರಚನಾತ್ಮಕ ಕಾರ್ಯಗಳಲ್ಲಿ ಅನುಭವ ಇಲ್ಲದ ಹೆಚ್ಚಿನ ಬುದ್ಧಿಜೀವಿಗಳು ತಿಳಿದಿಲ್ಲವೆಂದೇ ಹೇಳಬೇಕು. ಮುನ್ನಡೆದವರೇ, ಬುದ್ಧಿವಂತರೇ, ದಕ್ಷರಾದವರೇ, ಸುಸಂಸ್ಕೃತರೇ, ತುಳಿತಕ್ಕೆ ಒಳಗಾದವರಿಗೆ ಬೇಕು ನಿರ್ಮಲ ಪ್ರೀತಿ. ಕ್ಷಣಿಕ ಉದ್ವೇಗದಿಂದ ಹೊರಹೊಮ್ಮುವ ನಾನು ದಾನಿತನದಿಂದ ಮಾಡುವ ಜಾಹೀರಾತಿನ ಉಪಕಾರವಲ್ಲ. ಇದನ್ನು ಮೊದಲು ಎತ್ತರದಲ್ಲಿ ಇರುವವರು ತಿಳಿದುಕೊಂಡು ಕೆಳಗಿನ ಹಂತಗಳಲ್ಲಿ ಇರುವವರಿಗೆ ಶ್ರದ್ಧೆ ಮತ್ತು ವಿನಮ್ರ ಭಾವದಿಂದ ಹಂಚಬೇಕು. ಅಹಂನ ಅಸಂಖ್ಯ ವೇಷಗಳು. ಮನುಷ್ಯನ ಅಸ್ತಿತ್ವದ ಸಮಸ್ಯೆಗಳೆಲ್ಲ ಮುಖ್ಯವಾಗಿ ಹೊಂದಾಣಿಕೆ ಅಥವಾ ಸಮನ್ವಯದ ಸಮಸ್ಯೆಗಳೇ. ಬಗೆಹರಿಸಲಾರದ್ದು ಎಂದು ತಿಳಿದುಕೊಂಡ ಒಡಕು ಅಥವಾ ಬಿರುಕಿನಿಂದ ಉದ್ಭವಿಸಿದ ಸಮಸ್ಯೆಗಳೇ. ಈ ಒಡಕನ್ನು ಮುಚ್ಚುವ ಅಥವಾ ಸರಿಪಡಿಸುವ ಜೀವ ಶಿವ ಸೂತ್ರವಿದೆ. ಮನುಷ್ಯನಲ್ಲಿ ಹೊಟ್ಟೆಯ ಚಿಂತೆ ಮುಗಿದ ಮೇಲೆ ನಾನು ಅಥವಾ ಅಹಂನ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವ ಹೋರಾಟ ನಡೆದಿರುತ್ತದೆ. ಮನುಷ್ಯರೊಳಗಿನ ಸಂಬಂಧದ ಸಮಸ್ಯೆಗಳಲ್ಲಿ ಈ ಅಹಂನ ಆಟ ತಾಕಲಾಟಗಳಿಂದ ಉಂಟಾಗುವವುಗಳು ಬಹಳ ಪ್ರಧಾನ ಪಾತ್ರ ವಹಿಸುತ್ತವೆ. ದೇಹ ಹಾಗೂ ಅದರ ಗುಣಧರ್ಮಗಳೊಂದಿಗೆ, ಮಾನಸಿಕ ಏರಿಳಿತದೊಂದಿಗೆ
ಸಾಮರ್ಥ್ಯಗಳೊಂದಿಗೆ, ಕರ್ತೃತ್ವ ಕರ್ತವ್ಯಗಳೊಂದಿಗೆ, ಸ್ಥಿತಿಗತಿಗಳೊಂದಿಗೆ, ಜಾತಿ ಮತಗಳೊಂದಿಗೆ, ಅವಸ್ಥಾತ್ರಯಗಳೊಂದಿಗೆ, ಆಧ್ಯಾತ್ಮಿಕ ಭಾವಗಳೊಂದಿಗೆ ನಾನು ಎಂಬುದು ಸೇರಿ ತಾದಾತ್ಮ್ಯಗೊಂಡಾಗ ವಿವಿಧ ವೇಷಗಳು ಉಂಟಾಗುತ್ತವೆ. ಆದರೆ ನಾನು ಎಂಬುದು ಸ್ಥಾಯಿಯಾಗಿದ್ದು ಎಲ್ಲ ಅನುಭವಗಳಿಗೂ ಸಾಕ್ಷಿಯಾಗಿ ನಿರಂತರವೂ ಉಳಿದುಕೊಂಡಿದೆ. ಉಳಿದ ಎಲ್ಲ ಅನುಭವಗಳು ಉದಯಿಸುತ್ತವೆ, ಬದಲಾಗುತ್ತವೆ, ಅಸ್ತಮಿಸುತ್ತವೆ. ದೃಶ್ಯವೂ ನಿರಂತರ ಪರಿವರ್ತನಶೀಲವೂ ವಿನಾಶಶೀಲವೂ ಆದ ಆ ಅನುಭವಗಳನ್ನೆಲ್ಲ ಬೆಳಗುತ್ತಾ ಸ್ಥಾಯಿಯಾಗಿ ನಿಂತಿರುವ ಈ ನಾನುವಿನ ಮೂಲಕ ವ್ಯಕ್ತವಾಗುವ ತತ್ವ ಯಾವುದು? ದೈನಂದಿನ ವ್ಯವಹಾರದಲ್ಲಿ ಅರಿವು ಇರುವುಗಳು ಬೇರೆ ಎಂದು ತೋರಿದರೂ ನನ್ನ ಅಸ್ತಿತ್ವ ಅಥವಾ ಇರವಿನ ಅರಿವು ಸಮಯದಲ್ಲೇ ಉಂಟಾಗುತ್ತದೆ. ಹೀಗೆ ಅರಿವು ಇರುವುಗಳ ಗಟ್ಟಿ ನಾನು ಕಾಮ, ಮೋಹ, ಸಂಶಯ ಮೊದಲಾದ ವಿವಿಧ ಪರಿಮಿತಿಗಳಿಂದ ಅದನ್ನು ಬಿಡಿಸಿ ವಿಂಗಡಿಸಿ ತಿಳಿದುಕೊಂಡಾಗ ಅದು ಅರಿವು, ಇರವು, ಒಲವು, ಸತ್ ಚಿತ್ ಆನಂದಗಳ ಸಂಗಮ ಎಂಬುದು ನಮ್ಮೆಲ್ಲರ ನಿಜದ ನೆಲೆ. ಇಲ್ಲಿ ನಾವೆಲ್ಲರೂ ಒಂದು. ವಿಚಾರಯುಕ್ತಿಗಳಿಂದಲೂ ಸತ್ಯಾನ್ವೇಷಕರಿಗೆ ಇದರ ಬೌದ್ಧಿಕ ಹೊಳಹು ಸಿಗುವುದು. ಮನುಷ್ಯನ ಅಂತರಂಗದಲ್ಲಿರುವ 3 ಮುಖ್ಯ ಸೆಳೆತಗಳು ಇವು: ಬದುಕಬೇಕು, ನಾಶವಾಗಬಾರದು; ತಿಳಿಯಬೇಕು, ಅಜ್ಞಾನಿಯಾಗಿರಬಾರದು; ಆನಂದಿಸಬೇಕು, ದುಃಖಿಯಾಗಿರಬಾರದು. ಎಲ್ಲದರಲ್ಲೂ ಈ ಗುಣಗಳು ಇದ್ದು ಇವುಗಳಲ್ಲಿ ಯಾವುದಾದರೂ ಒಂದು ಇಲ್ಲದಿರುವವನು ಅತಿಮಾನವ, ಇಲ್ಲವೇ ಕೊರತೆ ಇರುವವ ಎಂದೇ ಹೇಳಬೇಕು. ತನ್ನ ಅಸ್ತಿತ್ವದ ನಾಶವನ್ನಾಗಲಿ ಅಜ್ಞಾನವನ್ನಾಗಲಿ ನಿರಂತರ ದುಃಖವನ್ನಾಗಲಿ ಮನುಷ್ಯನು ಎಂದೂ ಹಂಬಲಿಸಲಾರ. ದೀರ್ಘಕಾಲದ ಬದುಕಿನ ಹೋರಾಟಗಳೆಲ್ಲವೂ ಪರಿಪೂರ್ಣ ಆನಂದ ಮತ್ತು ಪರಿಪೂರ್ಣ ಜ್ಞಾನವನ್ನು ಪಡೆಯುವುದಕ್ಕಾಗಿಯೇ. ಒಟ್ಟಿನಲ್ಲಿ ನಾನುವಿನ ಸ್ವರೂಪ ಸ್ವಭಾವಗಳನ್ನು ಸಂಕ್ಷಿಪ್ತವಾಗಿ ಹೀಗೆ ವಿವರಿಸಬಹುದು. 1. ನಾನುವಿನ ನೈಜ ಸ್ವರೂಪವಾದ ಸಚ್ಚಿದಾನಂದ, ಪರಮಸತ್ಯ ಅಥವಾ ವಿಶ್ವಪ್ರಜ್ಞೆ. 2. ದೇಹದ ಸಂಕೀರ್ಣ ಚಟುವಟಿಕೆಗಳಿಗೆ ಕಾರಣವಾದ ಅಜ್ಞಾತ ಶಕ್ತಿಯ ಪ್ರವಾಹ. 3. ಅಹಂಪ್ರಜ್ಞೆ ಅಥವಾ ವ್ಯಾವಹಾರಿಕವಾದ ನಾನು. ಇದರ ಮೂಲ ಇರುವುದು ಅಜ್ಞಾತ ಶಕ್ತಿಯ ಪ್ರವಾಹದಲ್ಲ, ನಾಶರಹಿತವಾದ ತ್ರಿಕಾಲದಲ್ಲೂ ಇರುವ ಆತ್ಮ ಅಥವಾ ವಿಶ್ವಪ್ರಜ್ಞೆಯಲ್ಲಿ. 4. ಮನಸ್ಸು, ದೇಹ, ಇಂದ್ರಿಯಗಳು.